ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಬಿ ಶಿವಣ್ಣನ ಅಭಿಮಾನಿಗಳ ಬಳಗದ ವತಿಯಿಂದ ಜನವರಿ 31ರಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಬಿ ಶಾಲಾ ಮೈದಾನದಲ್ಲಿ ರಾಜ್ಯ ಹಾಗೂ ತಾಲೂಕು ಮಟ್ಟದ ಮಹಿಳೆಯರ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಸಕಾಲಕ್ಕೆ ತಾಲೂಕಿನ ಎಲ್ಲ ಜನತೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿ ಶಿವಣ್ಣ ಅಭಿಮಾನಿಗಳ ಬಳಗದವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ಲಲ್ಲಿ ಪ್ರೋ ಕಬಡ್ಡಿ ಮಾದರಿಯ ಕ್ರೀಡಾಕೂಟವನ್ನು ಏರ್ಪಡಿಸಿರುತ್ತೇವೆ. ಏನು ಶಿವಣ್ಣನ ಅಭಿಮಾನಿ ಬಳಗದಿಂದ ಎಲ್ಲರೂ ಪಾಲ್ಗೊಂಡು ಅವರ ಬರ್ತ್ಡೇಯನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಭಿಮಾನಿಗಳ ಬಳಗ ವತಿಯಿಂದ ವರ್ಷ ಆನೇಕಲ್ ಟೌನಲ್ಲಿ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸ್ತಾ ಇದ್ದೀರಿ. ಅದೇ ರೀತಿ ಈ ಬಾರಿನೂ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಎರಡು ರೀತಿ ಕಬಡ್ಡಿ ಆಯೋಜನೆ ಮಾಡ್ತಾಯಿದ್ದೀವಿ. ಏನು ಈ ಆನೇಕಲ್ ತಾಲೂಕಲ್ಲಿ ಎಷ್ಟು ಕಬಡ್ಡಿ ಟೀಮ್ಗಳಿದ್ದಾವೆ ಎಲ್ಲನೂ ಬಂದು ತಾಲೂಕು ಮಟ್ಟದಲ್ಲಿ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಭಾಗವಹಿಸಿ ಅದರಲ್ಲಿ ಜಯಶೀಲರಾಗಿರ್ತಕ್ಕಂಥ ವ್ಯಕ್ತಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ತೃತೀಯ ಬಹುಮಾನ 3 ಇಟ್ಟಿದ್ದೀವಿ. ಅದೇ ರೀತಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿನೂ ಏನು ಪ್ರೋ ಕಬಡ್ಡಿ ಆಟಗಾರರು ಬಂದು ಭಾಗವಹಿಸಿ ಯಶಸ್ವಿಯಾಗಿ ನಡೀತಾ ಬಂದಿದೆ ಈ ಕಬಡ್ಡಿ ಟೂರ್ನಮೆಂಟು. ಅದೇ ರೀತಿ ಈ ಬಾರಿನೂ ಏನು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ನಮ್ಮ ಪದ್ಮನಾಭರು, ನಮ್ಮ ಸ್ನೇಹಿತರು, ನಮ್ಮ ಸಹೋದರರಾದಂಥ ರಮೇಶ್ ಇರ್ಬೋದು, ಮತ್ತು ಮದ್ದೂರಪ್ಪನ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಹರೀಶ್ ಗೌಡರು, ಮತ್ತು ರಘುಪತಿ ರೆಡ್ಡಿಯವರು, ಮೋಹನ್ ಬಾಬು, ಲಿಂಗಣ್ಣವರು ಅವರೂ ಎಲ್ಲರೂ ಬಂದು ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ DCM ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಾಜಿ ಲೋಕಸಭೆಯ ಸದಸ್ಯರಾದಂಥ DK ಸುರೇಶ್ ಅಣ್ಣವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನಂಥ ಎಲ್ಲ ಜನಗಳು ಮತ್ತು ಏನು ಕಬಡ್ಡಿ ಅಭಿಮಾನಿಗಳು ಬಂದು ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಏನು ಕಬಡ್ಡಿಗೆ ಆಡೋಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಅವರಿಗೆ ರೂಮ್ಗಳ ವ್ಯವಸ್ಥೆ ಇರ್ತದೆ. ಅದೆಲ್ಲನೂ ನಮ್ಮ ಉಸ್ತುವಾರಿಗಳಾದಂಥ ಯಲ್ಲಪ್ಪನವರು ಮತ್ತು ಮನೋವರು ಅವನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಏನು ಈ ಬಾರಿ ಬಹಳ ಹೆಚ್ಚಾಗಿ ಹೋದ ವರ್ಷ ಸಲಕ್ಕಿಂತ ಇನ್ನೂ ಹೆಚ್ಚಾಗಿ ಜನಗಳು ಪಬ್ಲಿಕ್ ಇಲ್ಲ ಅಂದರೆ ಯಾವ ಕಾರ್ಯಕ್ರಮನೂ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಏನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಮುಖ್ಯ ಆಗಿರತಕ್ಕಂಥವರು ಜನಗಳು. ಆ ಜನಗಳು ಬಂದು ಅದರಲ್ಲಿ ಭಾಗವಹಿಸ್ಬೇಕಂತ ತಮ್ಮ ಮುಖೇನ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಏನು ನಮ್ಮ ಮೀಡಿಯಾ ಮಾಧ್ಯಮದವರು ಇದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಆನೇಕಲ್ಲಲ್ಲಿ ಏನು 1ನೇ ತಾರೀಕು ಕಬಡ್ಡಿ ನಡೀತದೆ ಅದಕ್ಕೆ ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ನೀವು ಮೀಡಿಯಾ ಮಾಧ್ಯಮ ಮುಖಾಂತರ ನಾನು ನಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಏನು ನಮ್ಮ ಕಬಡ್ಡಿ ಈ ಬಾರಿ ಏನು ಆಯೋಜನೆ ಮಾಡಿದ್ದಾರೆ ಎಲ್ಲ ನ್ಯಾಷನಲ್ ಲೆವೆಲಿಂದ ಈಗಾಗಲೇ ಪ್ರೋ ಕಬಡ್ಡಿ ನಡೆದು ಕ್ಲೋಸ್ ಆಗಿದೆ. ಹಾಗಾಗಿ ಎಲ್ಲ ಒಂದು ಉತ್ತಮವಾದ ಒಂದು ಆಟಗಾರರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ, ಪಾಲ್ಗೊಳ್ತಾರೆ. ಬಂದು ಇದು ಯಶಸ್ವಿಯಾಗಿ ನಡೀಲಿ. ಎಲ್ಲ ನಮ್ಮ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಎಲ್ರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಬಡ್ಡಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಕರ್ನಾಟಕದಾದ್ಯಂತ ಪ್ರೋ ಕಬಡ್ಡಿ ಮತ್ತು ಸ್ಟೇಟ್ ಲೆವೆಲ್ಲು ಎಲ್ಲಿ ಆಡಿರುವಂಥ ಒಳ್ಳೆ ಕ್ರೀಡಾಪಟುಗಳು ಬಂದು ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸುತ್ತಾರೆ. ಆದ್ದರಿಂದ ಆನೇಕಲ್ ತಾಲೂಕು ಲೆವೆಲಲ್ಲೂ ಇದೆ ಮತ್ತು ಸ್ಟೇಟ್ ಲೆವೆಲ್ಲೂ ಇದೆ. ಈ ಎರಡೂ ಪಂದ್ಯಾವಳಿಗಳನ್ನು ಆಡಲು
ಕಬಡ್ಡಿಪಟುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ದಿನಾಂಕ 31/1/2025 ಮತ್ತು 1/2/2025 ಮತ್ತು 2/2/2025 ಈ 3 ದಿನ ನಡೆಯುತ್ತೆ. 2ನೇ ತಾರೀಕು ಶಿವಣ್ಣ ಅವರ ಬರ್ತ್ಡೇ ಇರೋದ್ರಿಂದ 1ನೇ ತಾರೀಕು ಶಿವಣ್ಣ ಅವರ ಬರ್ತ್ಡೇ ಇರೋದ್ರಿಂದ ಅವತ್ತು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಇರುತ್ತೆ. ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷವೂ ಕಬಡ್ಡಿ ಹಬ್ಬವನ್ನು ಮಾಡಲು ಆಯೋಜಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗದವರಿಗೆ ಮೊದಲನೇ ಬಾರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ಕಬಡ್ಡಿ ಟೂರ್ನಮೆಂಟ್ ಇರ್ಬೋದು ಅಥವಾ ಒಂದು ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು, ಬಹಳ ಜವಾಬ್ದಾರಿಯಿಂದ ಇದೊಂದು ಆಯೋಜನೆಯನ್ನು ಮಾಡಬೇಕಾಗುತ್ತೆ. ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಆಯೋಜಕರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳು ತಿಳಿಸಬೇಕು. ನೆಕ್ಸ್ಟ್ ಅಭಿಮಾನಿ ಬಳಗದವರು ಇದನ್ನು ಮಾಡ್ತಾರ ಉದ್ದೇಶ ಏನಪ್ಪ ಅಂದರೆ, ಬಿ ಶಿವಣ್ಣನವರು ಹುಟ್ಟುಹಬ್ಬದ ಅಂಗವಾಗಿ ಬೇರೆ ಎಲ್ಲ ಆರೋಗ್ಯ ಶಿಬಿರಗಳು ಆ ಥರ ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ. ಮನೋರಂಜನೆ ಕಾರ್ಯಕ್ರಮ ಅಂಥೇಳಿ ಮತ್ತು ನಮ್ಮ ಆಟದ ಒಂದು ಭಾರತ ದೇಶದ ಒಂದು ಬೆನ್ನೆಲುಬಿನ ಆಟ ಇದು. ಅಂಥ ಒಂದು ಆಟವನ್ನು ನಾವು ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷವೂ ಮಾಡ್ದಂಗೆ ಈ ವರ್ಷ ಕೂಡ ಆಯೋಜನೆ ಮಾಡಿದ್ದೀವಿ. ಅವರಿಗೆ ಶಿವಣ್ಣವ್ರಿಗೆ ಮತ್ತು ನಮ್ಮ ಬಳಗದ ವತಿಯಿಂದ ಮತ್ತು ಆನೇಕಲ್ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಮುಂಗಡವಾಗಿ ತಿಳಿಸ್ತಾ ಇದ್ದೀವಿ. ಮತ್ತು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಮುಂದೆ ಅವರು ಮಂತ್ರಿಗಳಾಗಿ ಸಚಿವರಾಗಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬಳಗಕ್ಕೆ ಮತ್ತು ಈ ಒಂದು ಆಟಗಳನ್ನು ಆಡಿಸೋದಕ್ಕೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡೋದಕ್ಕೆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ. ಮತ್ತು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಸುಮಾರು 4-5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವರು. ಮತ್ತು ಈ ನಮ್ಮ ಏನು ಇದಕ್ಕೆ ಭಾಳ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂಥ 4 ಜನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಹರೀಶ್ ಅಣ್ಣವರು ಮತ್ತು ಮೋಹನ್, ಲಿಂಗಣ್ಣವರು ಮತ್ತು ರಘುಪತಿ ರೆಡ್ಡಿಯವರು, ಹಾಗೂ ನಮ್ಮ ಟೌನ್ನ ವಿಶೇಷವಾಗಿ ನಮ್ಮ ಟೌನ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಬುದ್ಧಿ ಸಾಹೇಬರು ನಮಗೆ ಎಲ್ಲ ವಿಚಾರದಲ್ಲಿ, ಇದು ಎಂದೇ ಕಾಂಗ್ರೆಸ್ ಅಂತಲೇ ಇರಲಿ ಅಥವಾ ಸಾರ್ವಜನಿಕ ವಿಚಾರಗಳಿರಲಿ, ಈ ಥರ ವಿಚಾರಗಳು ಬಂದಾಗ ಮುಂದೆ ಬಂದು ನಿಂತ್ಕೊಂಡು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬರೀ ಸಹಕಾರದ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಾರೆ, ಅದನ್ನು ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಜನ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಆನೇಕಲ್ ಟೌನಲ್ಲಿ ಇವರು ನಮ್ಮ ಬದಿ ಸಾಹೇಬ್ರು ಹೇಳ್ದಂಗೆ ಬೇರೆ ಬೇರೆ ಚಂದಾಪುರ ಇರ್ಬೋದು, ಹತ್ತಿಬೆಲೆ ಇರ್ಬೋದು, ಅಥವಾ ಸರ್ಜಾಪುರ ಕಡೆ ಇರ್ಬೋದು, ಆ ಕಡೆಯಿಂದನೂ ಕೂಡ ಜನ ಇಲ್ಲಿ ಬಂದು ಅವರವ್ರ ಬಾಗಿಲಲ್ಲಿ ಮಾಡ್ಬೋದಾಗಿತ್ತು. ಇಲ್ಲೇ ಮಾಡಬೇಕು ಅಂತೇಳಿ ಯಲ್ಲಪ್ಪನವರ ಪಟ್ಟು ಮತ್ತು MLA ಅವರಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂದರೆ ಜನ ಬರೋದ್ರ ಮೂಲಕ ನಾವು ಅವ್ರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ಸಹಕಾರವನ್ನು ಕೊಡೋದ್ರ ಜೊತೆಯಲ್ಲಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವು ಅವ್ರಿಗೆ ಕೊಡಬೇಕು. ಈ ಒಂದು ಜನ ನೀವು ಬಂದೇ ಇದ್ದರೆ ಆ ಒಂದು ಕಾರ್ಯಕ್ರಮ ಥರ ಕಾಣ್ತದೆ. ಹಾಗಾಗಿ ನಮ್ಮ ಟೌನಲ್ಲಿರ್ಬೋದು, ಇಲ್ಲಿರ್ತಕ್ಕಂಥ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಈ ಆಟಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಯಲ್ಲಿ ಜನನೂ ಕೂಡ ಅಲ್ಲಿ ಬರೋ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ನಮ್ಮ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮಧುರಪ್ಪ ಇರ್ಬೋದು, ಸದಾಮ್ ಇರ್ಬೋದು, ಮತ್ತು ಶ್ರೀನಿವಾಸ್ ಅವರು, ಇವರೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾರೆ. ಪ್ರತಿ ವರ್ಷವೂ ನಮಗೆ ಇವರು ಸಹಕಾರ ಕೊಟ್ಟಿರ್ತಾರೆ, ಮುಂದೆನೂ ಕೂಡ ಇದೇ ರೀತಿ ಕೊಡಲಿ. ಮತ್ತು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಿದ್ರೆ, ಯಾವ ರೀತಿ ಪ್ರತಿ ವರ್ಷವೂ ಶಾಂತಿಯಿಂದ ಯಾವ ರೀತಿ ಮಾಡ್ಕೊಂಡು ಬಂದರೋ ಆ ರೀತಿ ಮಾಡ್ಕೊಂಡು ಬರಲಿ. ಮತ್ತು ಸಪೋರ್ಟ್ ಮಾಡೋದು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗೆ ಎಲ್ಲರಿಗೂ ಒಳ್ಳೇದು ರೀತಿ ಆಗಲಿ ಅಂತ ಹೇಳ್ತಾ ಈ ಒಂದು ಹಬ್ಬಕ್ಕೆ ತಾವೆಲ್ಲರೂ ಕೂಡ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಬಡ್ಡಿ, ಜೈ ಕರ್ನಾಟಕ. ಶಾಸಕರಾದಂತಹ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತದನಂತರ ಏನು ನಾವು ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ನಲ್ಲಿ ಕಬಡ್ಡಿ ಹಬ್ಬವನ್ನು ಆಯೋಜಿಸಲಾಗಿದ್ದೇವೆ. ಇದು ಈ ಬಾರಿ ತಾಲೂಕಿನಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಬಡ್ಡಿ ಆಡುವಂತಹ ಪ್ಲೇಯರ್ಗಳಿಗೆ ನಾವು ಪ್ರತ್ಯೇಕವಾಗಿ ಅವರಿಗೆ ಆಟವನ್ನು ನಿರ್ಮಿಸಿದ್ದೇವೆ. ಹಾಗೂ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಆಡಿದಂತಹ ಪ್ಲೇಯರ್ಸ್ಗಳು ಈ ಬಾರಿ 12ಕ್ಕೂ ಹೆಚ್ಚು ತಂಡಗಳು ಇವತ್ತು ಆನೇಕಲ್ ಟೂರ್ನಿಮೆಂಟಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಆನೇಕಲ್ನ ಎಲ್ಲ ಆಟವನ್ನು ಎಲ್ಲ ಒಂದು ಯುವಕರು ಹಾಗೂ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಮ್ಮ ಆನೇಕಲ್ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ.
ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ ವತಿಯಿಂದ ಸಹಾಯದೊಂದಿಗೆ 31-1-2 ಈ 3 ದಿನಗಳ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಗಳನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ಈ ಬಾರಿಯೂ ಸಹ ಜಿಲ್ಲಾ ತಂಡಗಳನ್ನು ಕರೆತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಅದರಲ್ಲೂ ಈ ಆನೇಕಲ್ ತಾಲೂಕು ಮಟ್ಟದ ಪಂದ್ಯಗಳನ್ನು ಸಹ ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬರತಕ್ಕಂಥ ಬೆಂಗಳೂರು ತಂಡಗಳೇ ಪ್ರಶಸ್ತಿಯನ್ನು ಗೆದ್ಕೊಳ್ತವೆ. ತಾಲೂಕು ಮಟ್ಟದ ಜನತೆ ತಾಲೂಕಿನಲ್ಲಿ ಇರತಕ್ಕಂಥ ಕ್ರೀಡಾಪಟುಗಳಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದಿನ ಬಾರಿಯೂ ಸಹ ಇದೇ ಥರ ಅವಕಾಶ ಮಾಡಿಕೊಟ್ಟಿದ್ದರು. ಹಿಂದಿನ ಬಾರಿ ಹಲವು ತಂಡಗಳು ಆಗಮಿಸಿಲ್ಲ. ಈ ಬಾರಿ ನನ್ನ ಪ್ರಕಾರ ಹೆಚ್ಚಿನ 50 ತಂಡಗಳು ಭಾಗವಹಿಸಲಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ. ಈ ಬಾರಿಯೂ ಸಹ ಕುಳಿತುಕೊಳ್ಳೋದಕ್ಕೆ ಗ್ಯಾಲರಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರಿಗೆ ಮಲಗೋದಕ್ಕೆ ಕೋಣೆಗಳಾಗಲಿ, ಅವರು ಉಳ್ಕೊಳ್ಳೋದಕ್ಕೆ ಸ್ನಾನ ಎಲ್ಲ ವ್ಯವಸ್ಥೆಗಳನ್ನು ಈ ಬಾರಿ ಮಾಡ್ಕೊಂಡಿದ್ದೀವಿ ಅಂತ ನಾವು ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಳು ನಡೆಯುತ್ತೆ? ಪ್ರತಿ ಸಂಜೆ ಇದು 5 ಗಂಟೆಯಿಂದ 9 ಗಂಟೆ ತನಕ ಪ್ರತಿ 3 ದಿನಗಳ ನಡೆಯುವಾಗ 5 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡ್ತೀವಿ. ಅದು ಲಾಸ್ಟ್ ದಿನ ಏನು ಶಿವಣ್ಣವರ ಹುಟ್ಟುಹಬ್ಬ ಇರೋ ದಿನ ಲಾಸ್ಟ್ ದಿನ ಅಂತಿಮ ಪಂದ್ಯಗಳನ್ನು ಆಡಿಸ್ತೀವಿ. ಮತ್ತು ಈ ಒಂದು ಬಿ ಶಿವಣ್ಣ ಅಭಿಮಾನಿ ಬಳಗದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಸಂಸ್ಥೆಯ ಪದಾಧಿಕಾರಿಗಳಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತ ಕಂಡ ನಮ್ಮ ದೇಶ ಕಂಡ ಅದ್ಭುತ ಕಬಡ್ಡಿ ಆಟಗಾರ, ಅರ್ಜುನ ಪ್ರಶಸ್ತಿ ವಿಜೇತರು ಹಾಗೂ ಬೆಂಗಾಲ್ ವಾರಿಯರ್ಸ್ನ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸತಕ್ಕಂಥ BC ರಮೇಶ್ ಸರ್ ಅವರು ಆಗಮಿಸಿದರೆ, ಹಾಗೂ BC ಸುರೇಶ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ BC ಸುರೇಶ್ ಅವರು ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಆಗಮಿಸಿದ್ದಾರೆ. ಹಾಗಾಗಿ ಈ ಒಂದು ಪಂದ್ಯಾವಳಿ ಇನ್ನೂ ಹೆಚ್ಚಿನ ಒಂದು ಕಳೆ ಕಟ್ಟುವ ಒಂದು ಪಂದ್ಯಾವಳಿ ಆಗಿರುತ್ತದೆ.